ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಿಕಡ್ಡ. ನಾನು ನಿಮ್ಮ ಏಕೆ. ನಾನ್ ನಿಮ್ಮ ವಿಕೆ. ಇವತ್ತಿನ ಮ್ಯಾಚ್ ಇರೋದು ಎರಡು ಟೀಮ್ ಸೋತಿರುವ ಫಸ್ಟ್ನೇ ಮ್ಯಾಚ್ ಅಲ್ಲೇ ಸೋತ್ ಬಂದಿರುವ ಎರಡು ಟೀಮ್ಗಳು SRH ವರ್ಸಸ್ KKR. ಇನ್ನ ಮ್ಯಾಚ್ ನಡೀತಿರೋದು ಎಲ್ಲಿ ಅಂತ ನೋಡೋದಾದ್ರೆ KKR ನ ಹೋಮ್ ಗ್ರೌಂಡ್ ಆಗಿರೋಂತ ಈಡನ್ ಗಾರ್ಡನ್ಸ್ ಅಲ್ಲಿ. ಈ ವರ್ಷದ IPL ನ ಓಪನಿಂಗ್ ಮ್ಯಾಚ್ ಅಲ್ಲೇ, ಅಂದ್ರೆ ಇವ್ರಿಗೆ ಇವಾಗ ಓಪನಿಂಗ್ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇರೋದು KKR ಗೆ. ಎರಡು ಟೀಮ್ ಕೂಡ 200 ರನ್ ಟಾರ್ಗೆಟ್ ಕೊಟ್ಟು ಮತ್ತೆ ಚೇಸ್ ಮಾಡಿಸ್ಕೊಂಡು ಸೋತಿದ್ದಾರೆ ಎರಡು ಟೀಮು. ಟೇಬಲ್ ಅಲ್ಲಿ ಕೆಳಗಡೆ ಇದ್ದಾರೆ. ಕಂಬ್ಯಾಕ್ ಮಾಡೇ ಮಾಡ್ತಾರೆ ಇಬ್ರಲ್ಲೊಬ್ರು, ಇನ್ನೇನು ಮಾಡ್ಲೇಬೇಕು. ಹೌದು. ಓಕೆ, ಇನ್ನು ಎರಡು ಟೀಮ್ಗಳು ಮೊದಲನೇ ಮ್ಯಾಚ್ ಸೋತಿರೋದಕ್ಕೆ ಕಾರಣಗಳು ಏನಂತ ನೋಡೋದಾದ್ರೆ, ಮೊದಲನೇದಾಗಿ SRH ಟೀಮ್ ಬಗ್ಗೆ ನೋಡೋಣ ಬನ್ನಿ. ಓಪನಿಂಗ್ ಸೆರೆಮನಿ ಮ್ಯಾಚ್ ಚಿನ್ನಸ್ವಾಮಿಲ್ ಬಂದು ಅವ್ರ ಕ್ಯಾಪ್ಟನ್ ಪ್ಯಾಡ್ ಕಮಿನ್ಸ್ ಇಲ್ದಲೇನೆ ಟೀಮು ತುಂಬಾ ಕೊರತೆ ಅವತ್ತೇ ಇತ್ತು. ಅಂದ್ರೆ ತುಂಬಾ ಡಲ್ ಆಗಿ ಇತ್ತು. ಬೌಲಿಂಗ್ ಅಲ್ಲಿ ಅಂತ ಯಾರು ಇಂಪ್ಯಾಕ್ಟ್ ಇರ್ಲಿಲ್ಲ. ರನ್ ಅಂತೂ 200+ ಹೊಡೆದ್ರು. ಎಡ್ಡು ಅಭಿಷೇಕ್ ಆಡದೆ ಹೋದ್ರು ಇಶಾನ್ ಕಿಶನ್ ಹಂಗ ನಿಂತ್ಕೊಂಡು ಆಡಿ 200+ ಹೊಡೆದ್ರು. 202 ಟಾರ್ಗೆಟ್ ಕೊಟ್ರು. ಬೌಲಿಂಗ್ ಅಲ್ಲಿ ಯಾರು ಅಂತ ಬಲಿಷ್ಠವಾಗಿ ಹೇಳ್ಕೊಳ್ಳೋಂಥದ್ದು ಯಾರಿಲ್ಲ. ಹರ್ಷಲ್ ಪಟೇಲ್ ಅವ್ರ ಹಳೆ ಪ್ಲೇಯರ್, ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇನ್ನ ಬ್ಯಾಡ್ ಕಮಿನ್ಸ್ ಇಲ್ದೇ ಇರೋ ತುಂಬಾ ಹೊಡೆತ ಕಾಣಿಸ್ತಿದೆ. ಜಯದೇವ್ ನೋಡ್ಕೊಂಡು ಸ್ವಲ್ಪ ಸ್ಲೋವರ್ ಒನ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಿದ್ರು. ಇನ್ಯಾರು ಅಂತ ಬೌಲರ್ಸ್ ಅವ್ರು ತಡ್ಕೊಳ್ಳೋಂಥ ಬೌಲರ್ಸ್ ಯಾರು ಇಲ್ಲ. ಅವ್ರಿಗೆ ಕೊಡ್ತಾ ಇರೋದು ಬೌಲಿಂಗ್ ಅಲ್ಲಿ. ಮತ್ತೆ ಅಭಿಷೇಕ್ ಶರ್ಮಾನ ಔಟ್ ಅವ್ರೇನೋ ಆಡಿದ್ರೆ ಒಳ್ಳೆ ರನ್ನು KKR ಗೆ, ಇಲ್ಲ ಅಂದ್ರೆ ಕಷ್ಟ KKR. ಅದೇ ಫಸ್ಟ್ ಓಪನರ್ಸ್ ಮೇನ್ ಈಗ SRH ಅಲ್ಲಿ. ಅವ್ರು ಹೊಡೆದ್ರೆ ಎಲ್ಲ ಹೊಡಿತಾರೆ, ಇಲ್ಲಾಂದ್ರೆ ಎಲ್ಲ ಟೀಮ್ ಫುಲ್ ಡಿಪೆಂಡ್ ಆಗಿರೋದೇ ಬೌಲಿಂಗ್ ಅಲ್ಲಿ. ನೀವ್ ಎಷ್ಟು ಹೊಡೆದ್ರು ವಾಪಸ್ ಹೊಡ್ಸ್ಕೊಳ್ಳೋ ತರಾನೇ ಇದೆ. ನೀವಂದ್ರೆ 350 ಕೊರತೆ ಏನಂದ್ರೆ ಅದ್ರಲ್ಲಿ ಎಷ್ಟು ಹೊಡೆದ್ರು ವಾಪಸ್ ಹೊಡ್ಸ್ಕೊಳ್ಳೋ ರೇಂಜ್ಗೆ ಇದೆ ಟೀಮು. ಬೌಲಿಂಗ್ ಅದ್ರದ್ದು. ಬೌಲಿಂಗ್ ನಂಬ್ಕೊಂಡು ಅವ್ರು ಏನು ಮಾಡಕ್ಕಾಗಲ್ಲ. ಇನ್ನ ಬೌಲಿಂಗ್ ಇಂಪ್ರೂವ್ ಮಾಡ್ಬೋದು, ಅಲ್ಲ ಮಾಡ್ಬೇಕು. ಬ್ಯಾಡ್ ಕಮಿನ್ಸ್ ಬಂದ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಇನ್ನು ಬ್ಯಾಟಿಂಗ್ ಅಲ್ಲಿ ಕ್ಲಾಸ್ ಅನ್ನು ಸ್ವಲ್ಪ ತೋರಿಸಿದ್ರು, ಆದ್ರೆ ಹೊಡೆದು ಬೇಗ ಔಟ್ ಆದ್ರು ಹೋದ್ರು. ನಿತೀಶ್ ಕುಮಾರ್ ರೆಡ್ಡಿ ಅಂತೂ ಸ್ವಲ್ಪ ಇಂಪ್ರೂವ್ ಆಗ್ಲೇಬೇಕು. ಅವ್ರಿಗೆ ಮೇನ್ ಇಂಡಿಯನ್ ಬ್ಯಾಟ್ಸ್ಮನ್ ಆಲ್ರೌಂಡರ್ ಅಂತ ತಗೊಂಡಿರೋದ್ರೆ ನಿತೀಶ್ ಕುಮಾರ್ ರೆಡ್ಡಿನ ಮಿಡಲ್ ಆರ್ಡರ್ ಅಲ್ಲಿ ತಡ್ಕೊಳಕ್ ಅವರೇ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ SRH ಗೆ. ಆದ್ರೂ ಅಗ್ರೆಸಿವ್ ಆದ್ರೂ ಅವ್ರು 200 ಸ್ಕೋರ್ ಮಾಡೇ ಮಾಡ್ತಾರೆ. ಬೌಲಿಂಗ್ ಸ್ವಲ್ಪ ಸ್ಟ್ರೆಂಥನ್ ಆಗಿದ್ರೆ ಒಳ್ಳೆ ಟೀಮ್ ಅಂತ ಹೇಳ್ಬೋದು. ಅದು ಏನ್ ಮಾಡ್ತಾರೆ ನೋಡ್ಬೇಕು KKR ಮೇಲೆ. ಓಕೆ, ಇನ್ನು KKR ಬಗ್ಗೆ ನೋಡೋದಾದ್ರೆ, ಅವ್ರು ಫಸ್ಟ್ನೇ ಮ್ಯಾಚ್ MI ವಿರುದ್ಧ ಏನ್ ತಪ್ಪು ಮಾಡಿದ್ರು, ಏನ್ ಸರಿ ಮಾಡಿದ್ರು ಅಂತ ನೋಡೋದಾದ್ರೆ ಮಗ ಏನ್ ಹೇಳ್ತೀಯ? ಅವ್ರ ಅಂದ್ರೆ ಬ್ಯಾಟಿಂಗ್ ಸ್ಟ್ರೆಂಥನ್ ಆಯ್ತು. 220 ಹೊಡೆದ್ರು ಸ್ಕೋರ್. ಫಿನ್ನಾಲನು ಅಜಿಂಕ್ಯ ರಹಾನೆ ಅಂತೂ 40 ಬಾಲ್ಗೆ 67 ಹೊಡೆದಿದ್ರು. ಇನ್ನ ಫಿನ್ನಾಲನು ಅವರು 30+ ಹೊಡೆದ್ರು. ಇನ್ನ ಡೆತ್ ಓವರ್ ಟೈಮ್ ಅಲ್ಲಿ ಬಂದಂತ ರಿಂಕು ಸಿಂಗು ಇವರೆಲ್ಲ ಅಷ್ಟು ರನ್ ಹೊಡಿದ್ದಾರೆ. ರಿಂಕು ಸಿಂಗು, ಆಮೇಲೆ ರಘುವಂಶಿ, ಇವರೆಲ್ಲ ಬಾಲ್ ವೇಸ್ಟ್ ಮಾಡೋರು. ಕ್ಯಾಮ್ರಾನ್ಗಿನ್ನು 25 ಕೋಟಿ ಅವರು ಬರೀ 18 ರನ್ ಹೊಡೆದ್ರು. ಹೊಡೆದಿಲ್ಲ ಅಂದ್ರೆ ಹೆವಿ ಕಷ್ಟ ಆಗ್ಬಿಡುತ್ತೆ ಅವ್ರ ಟೀಮ್ಗೆ. ಅವ್ರ ಕ್ಯಾಮ್ರಾನ್ಗಿನ್ನೇ ನಂಬಿದ್ದಾರೆ. ಆಮೇಲೆ ರಿಂಕು ಸಿಂಗು ಬಾಲ್ ಟು ಬಾಲ್ ಆಡೋರು ಡೆತ್ ಓವರ್ ಅಲ್ಲಿ. ಇನ್ನ ಹೊಡೆದಿದ್ರೆ ಒಂದು 240 ಬರುತ್ತೆ ಅಂತ ಅನ್ಕೊಂಡಿದ್ದೆ ಅವತ್ತು. 240 250 ಅಷ್ಟು ಟಾರ್ಗೆಟ್ ಬಂದಿದ್ರೆ ಮುಂಬೈ ಅಂತೂ ಪಕ್ಕ. ಮುಂಬೈ ಕಷ್ಟ ಆಯ್ತಿತ್ತು ಮುಂಬೈಗೆ. ಅವರು ಅಂದ್ರೆ ಡೆತ್ ಓವರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಡಿದ್ರೆ ರಿಂಕು ಸಿಂಗ್ ಇವರೆಲ್ಲ ಕರೆಕ್ಟಾಗಿ ಇರೋದು ಒಂದು ಬಲಿಷ್ಠವಾದ ತಂಡ ಅಂತ ಹೇಳ್ಬೋದಿತ್ತು. ಇವರು ಫೈಟ್ ಇದೆ, ಮೇಲ್ಗಡೆ ಆಡು ಕೆಳಗಡೆ ಆಡ್ಲಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಇನ್ನೇನು ಮೇಲ್ಗಡೆ ವಿಕೆಟ್ ಬಿದ್ದೋದ್ರೆ ಇಲ್ಲಿ ಯಾರು ಇರೋದಿಲ್ಲ ಅನ್ನೋ ತರ ಇದೆ. ಮಿಡಲ್ ಆರ್ಡರೇ ಮೇನ್ ತಾಪತ್ರೆ ಆಗಿರೋದು. ಇನ್ನ ಬೌಲಿಂಗ್ ಬಗ್ಗೆ ನೋಡೋದಾದ್ರೆ, ಅವ್ರ ಬೌಲಿಂಗ್ ಫುಲ್ ಹೊಡೆತ ಬಿದ್ದಿತ್ತು ಸೀಸನ್ ಸ್ಟಾರ್ಟಿಂಗ್ ಅಲ್ಲೇ. 3 ಜನ ಕಾಲೆತ್ಕೊಂಡು. KKR ಬೌಲಿಂಗ್ ತಾಪತ್ರೆ ಏನಂದ್ರೆ ಅದು ಗೊತ್ತಿರೋದೇನೆ. ಸೀಸನ್ ಸ್ಟಾರ್ಟಿಂಗ್ ಅಲ್ಲೇ 3 ಜನ ಕಾಲೆತ್ಕೊಬಿಟ್ಟು ಅವ್ರಿಗೆ ತುಂಬಾ ಹೊಡೆತ ಕೊಟ್ಟಿದೆ. ಅದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಹರ್ಷಿತ್ ರಾಣಾಗೆ ಬ್ಲೆಸ್ಸಿಂಗ್ ಮುಜರ್ಬನಿ ತಗೊಂಡಿದ್ದಾರೆ. ನವದೀಪ್ ಸೈನಿ ತಗೊಂಡಿದ್ದಾರೆ. ನವದೀಪ್ ಸೈನಿ ಇನ್ನ ಟೀಮ್ ಜಾಯ್ನ್ ಆಗಿಲ್ಲ, ಇನ್ನ ಆಡ್ತಾ ಇಲ್ಲ. ಇನ್ನ ಇರೋರು ಆಡಿರೋದು ನೋಡಿದ್ರೆ ಅವ್ರ ಮೈನ್ ಸ್ಪಿನ್ನರ್ ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್. ವರುಣ್ ಚಕ್ರವರ್ತಿ ಅಂತೂ ಎಲ್ಲ ರೀಡ್ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಸರಿಯಾಗಿ ಹೊಡಿತಾವ್ರೆ ಅವ್ರಿಗಂತೂ. ಅವರು ಇಂಪ್ಯಾಕ್ಟ್ ಮಾಡ್ಲಿಲ್ಲ ಅಂದ್ರೆ ಕಷ್ಟನೇ KKR ಬೌಲಿಂಗು. ಸುನಿಲ್ ನಾರಾಯಣ್ಗೂ ನೋಡ್ಕೊಂಡು ಚೆನ್ನಾಗಿ ಆಡ್ತಾವ್ರೆ ಬ್ಯಾಟ್ಸ್ಮನ್ಸ್. ಇನ್ನ ಮೇನ್ ನೆಕ್ಸ್ಟ್ ಬೌಲರ್ಸ್ ಅಂದ್ರೆ ವೈಭವ್ ಅವರ ಮೇಲೆ ತುಂಬಾ ಇದಿತ್ತು. ವಾಂಖೇಡದಲ್ಲಿ ಬ್ಯಾಟಿಂಗ್ ಪಿಚ್ಚು ಓಡಿಸ್ಕೊಂಡ್ರು. ಈಡನ್ ಗಾರ್ಡನ್ದಲ್ಲಿ ಏನ್ ಮಾಡ್ತಾರೋ ನೋಡ್ಬೇಕು.
ಇನ್ನ ಕಾರ್ತಿಕ್ ತ್ಯಾಗಿ ಅವರು ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರೇ. ಅವರು ಪರವಾಗಿಲ್ಲ ಇವ್ರಿಗೆಲ್ಲ ಹೋಲ್ಸ್ಕೊಂಡ್ರೆ ಅಂತ ಹೇಳ್ಬೋದು. ನೋಡೋಣ ಏನ್ ಇಂಪ್ಯಾಕ್ಟ್ ಮಾಡ್ತಾರೆ. SRH ಅಂತೂ ಬಲಿಷ್ಠ ಬ್ಯಾಟಿಂಗ್ ಇದೆ. ಆ ಬ್ಯಾಟಿಂಗ್ ಇದು ಈ ಬೌಲಿಂಗು ಇನ್ನ ತಡ್ಕೊಳುತ್ತೆ. 2 ಟೀಮು ಬೌಲಿಂಗ್ ವೀಕ್. ಹೌದು. ಓಕೆ, ಇನ್ನು 2 ಟೀಮ್ ಓವರ್ ಆಲ್ ನೋಡೋದಾದ್ರೆ 2 ಟೀಮಲ್ಲಿ ಬ್ಯಾಕ್ ಡ್ರಾಪ್ ಇರೋದೇ ಬೌಲಿಂಗು. ಆ ಬೌಲಿಂಗ್ ಇನ್ನ ಅಂದ್ರೆ ವರ್ಲ್ಡ್ ಕ್ಲಾಸ್ ಬೌಲರ್ಸೇ ಎಲ್ಲ ಇರೋದು. ಬಟ್ ಇನ್ನ ಅವರಿಂದ ಏನು ಪರ್ಫಾರ್ಮೆನ್ಸ್ ಬಂದಿಲ್ಲ ಫಸ್ಟ್ನೇ ಮ್ಯಾಚ್ ಅಲ್ಲಿ. KKRಗೆ ಅಂದ್ರೆ KKR ಅಲ್ಲೇ ಇರೋದು ಮೈನ್ ಸ್ಪಿನ್ನರ್ಸ್, ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್ ಇಬ್ರು. ಅವರಿಬ್ರು ಪರ್ಫಾರ್ಮೆನ್ಸ್ ಮಾಡಿದ್ರೆ KKRಗೆ ಒಂದು ಚಾನ್ಸ್. 2 ಟೀಮಲ್ಲಿ ಬ್ಯಾಟಿಂಗ್ ನೋಡೋದಾದ್ರೆ 2 ಟೀಮಲ್ಲೂ ಅಗ್ರೆಷನ್ ಇಂಟೆಂಟ್ ತೋರ್ಸೋ ಬ್ಯಾಟರ್ಸ್ ಇರೋದು. ಅವ್ರು ಇನ್ನೂ ಓಪನ್ ಆಗಿಲ್ಲ. ಪ್ರಾಬ್ಲಮ್ ಮಿಡಲ್ ಆರ್ಡರ್. ಹೌದು, ಟಾಪ್ ಆರ್ಡರ್ಸ್ ಅಂತೂ ಟಾಪ್ ಆರ್ಡರ್ ಚೆನ್ನಾಗಿ ಆಡಿದ್ರೆ 200 ಪ್ಲಸ್. ಮಿಡಲ್ ಆರ್ಡರ್ ಅಲ್ಲಿ ಈ ಕಡೆ ನಿತೀಶ್ ಕುಮಾರ್ ರೆಡ್ಡಿ ಮೇನ್ ಪ್ಲೇಯರ್ ಈಗ ಕ್ಲಾಸ್ ಅಂದ್ಬಿಟ್ರೆ, ಈ ಕಡೆ ಬಂದ್ರೆ ರಿಂಕು ಸಿಂಗು ಡೆತ್ ಓವರ್ ಅಲ್ಲಿ ರಘುವಂಶಿ ಇವರೆಲ್ಲ ಒಂದ್ ಮ್ಯಾಚ್ ಅಲ್ಲಿ ಹೊಡಿತಾರೆ, ಒಂದ್ ಮ್ಯಾಚ್ ಅಲ್ಲಿ ಹೊಡೆಯಲ್ಲ. ಅದೇ ಎಡವಟ್ ಆಗಿರೋದು ಈ ಟೀಮ್. ಯಾರು ನಂಬಕ್ಕಾಯ್ತಲ್ಲ. ಹೌದು. ಓವರ್ ಆಲ್ 2 ಟೀಮ್ 8 ನೋಡೋದಾದ್ರೆ ಟೋಟಲ್ 30 ಮ್ಯಾಚಸ್ ಆಡಿರೋದು. ಅದರಲ್ಲಿ 20 ಮ್ಯಾಚಸ್ KKR ವಿನ್ ಆಗಿದ್ದಾರೆ. ಇನ್ನ 10 ಮ್ಯಾಚಸ್ SRH ವಿನ್ ಆಗಿರೋದು. ಅಂದ್ರೆ KKR ಡಾಮಿನೆನ್ಸ್ ಎತ್ ಕಾಣಿಸ್ತಿದೆ SRH ಮೇಲೆ. ಆದ್ರೆ ಈಗಿನ SRH ಬೇರೆ, ಈಗಿನ KKR ಬೇರೆ. 2 ಟೀಮಲ್ಲಿ ಯಾವ ಪ್ಲೇಯರ್ ರಚಿಕಿದ್ರೆ ಯಾವ ಟೀಮ್ ವಿನ್ ಆಗಂತ ಚಾನ್ಸಸ್ ಇದೆ ಅಂದ್ರೆ ಈ ಕಡೆ ಮತ್ತೆ ಇದೆ ಅಭಿಷೇಕ್ ಶರ್ಮಾ ಬರ್ಬೇಕು. ಇಶಾನ್ ಕಿಶನ್ ಅಂತೂ ಅವ್ರ ಆಟ ಆಡೇ ಆಡ್ತಾರೆ. ಹೆಡ್ ಅಂತ ನಂಬಕ್ಕಾಗಲ್ಲ. ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ಬೇಕು. ಆ ಕಡೆ ಅಜಿಂಕ್ಯ ರಹಾನೆನೇ ಆಡ್ತವ್ರೆ. ಸಿಂಗ್ ಚಾನ್ಸ್ ಬಂದ್ರೆ ಅವ್ರು ಆಡ್ಬೇಕು. ಬೌಲಿಂಗ್ ಅಲ್ಲಿ ಯಾರು ಹೇಳಕ್ಕಾಗಲ್ಲ. ಯಾರಿಂದ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಬೌನ್ಸ್ ಇದ್ರೆ ಬ್ಲೆಸ್ಸಿಂಗ್ ಮುಜರ್ಬಾನಿ ಸ್ವಲ್ಪ ಯೂಸ್ ಆಗ್ಬೋದು. ವೈಭವ್ ರಾಮ್ ಮೇಲೆ ಸ್ವಲ್ಪ ಇದೆ. ಪ್ರೆಡಿಕ್ಷನ್ ಬಗ್ಗೆ ನೋಡೋದಾದ್ರೆ ನನ್ನ ಪ್ರಕಾರ KKR ಹೋಮ್ ಗ್ರೌಂಡ್ ಆದ್ರೂ SRH ಗೆಲ್ತಾರೆ ಅಂತ ನನ್ನ ಪ್ರೆಡಿಕ್ಷನ್. ನನ್ನ ಪ್ರಕಾರ KKR ಗೆಲ್ಬಹುದು. ಹೈಯೆಸ್ಟ್ ಸ್ಕೋರ್ ಎಷ್ಟಾಗ್ಬೋದು SRH ಆಡಿದ್ರೆ ಒಂದು 210 ನನ್ನ ಪ್ರಕಾರ ಅಷ್ಟೇ. 250 ಹೊಡಿತಾರೆ. ಇಲ್ಲ ಗೈಸ್, ಆಗಲ್ಲ. ಏನನ್ಸುತ್ತೆ ನೀವು ಕಮೆಂಟ್ ಮಾಡಿ, ಎಷ್ಟು ಹೊಡಿಬೋದು ಹೈಯೆಸ್ಟ್ ಸ್ಕೋರ್, ಹಂಗೆ ಯಾರು ವಿನ್ ಆಗ್ಬೋದು ಅಂತಾನು ಕಮೆಂಟ್ ಮಾಡಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗ್ತೀವಿ ನೆಕ್ಸ್ಟ್. IPL ನ ಪ್ರಿವ್ಯೂ ಹಿಂಗೆ ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು.